ನಮಸ್ಕಾರ. ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನವರಾತ್ರಿ ನವದುರ್ಗೆಯರ ಹಬ್ಬ, ನವ ಬಣ್ಣಗಳ ಹಬ್ಬ. ದುಷ್ಟ ಸಂಹಾರಕ್ಕಾಗಿ, ಶಿಷ್ಟ ರಕ್ಷಣೆಗಾಗಿ ಜಗನ್ಮಾತೆಯು ದುರ್ಗೆಯ ಅವತಾರವನ್ನು ತಾಳಿ ರಾಕ್ಷಸರನ್ನ ಸಂಹರಿಸಿದ ಪ್ರತೀಕ ಈ ಶರವನ್ನವರಾತ್ರಿ. ನಮ್ಮ ಸನಾತನ ಧರ್ಮದಲ್ಲಿ ಈ ನವರಾತ್ರಿಯ ಮಹತ್ವ ಏನು, ಯಾಕಿಷ್ಟು ನವರಾತ್ರಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ, ಈ ನವರಾತ್ರಿಯನ್ನು ನಾವು ಹೇಗೆ ಆಚರಣೆಯನ್ನು ಮಾಡಿದರೆ ದುರ್ಗಾ ಮಾತೆಗೆ ಸಂತೃಪ್ತಿಯನ್ನು ಪಡಿಸಬಹುದು, ಹಾಗೆ ನವ ಬಣ್ಣಗಳ ಅರ್ಥ ಏನು, ನವ ಬಣ್ಣಗಳನ್ನು ನಾವು ನವರಾತ್ರಿಯಲ್ಲಿ ಯಾಕೆ ಬಳಸಬೇಕು, ಹಾಗೆ ಪ್ರತಿದಿನ ನವರಾತ್ರಿಯಲ್ಲಿ ಯಾವ ದೇವಿಯನ್ನು ಹೇಗೆ ಪೂಜೆ ಮಾಡಬೇಕು, ಯಾವ ನೈವೇದ್ಯವನ್ನು ಇಡಬೇಕು, ಇದೆಲ್ಲವನ್ನು ನಾವು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆನಂದ ಸಿದ್ಧಿಪೀಠಂನ ಸಿಇಒ ಆಗಿರುವಂತಹ ಆನಂದ ಗುರೂಜಿಯವರ ಪುತ್ರರಾಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಮ್ಮ ನಮಸ್ತೆ. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ನಮಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಗುರುಗಳೇ. ತಮಗೆ ಮತ್ತು ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗ ಪ್ರತಿಯೊಬ್ಬರಿಗೂ ಕೂಡ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಮೊದಲಿಗೆ ಗುರುಗಳೇ, ನವರಾತ್ರಿ ನವದುರ್ಗೆಯರು. ನವರಾತ್ರಿ ಅಂದ್ರೇ ಎಲ್ಲ ಹೆಣ್ಮಕ್ಳಿಗೂ, ನಮ್ಮ ಭಾರತದಲ್ಲಿ ಹೆಣ್ಮಕ್ಳು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ ಬಹಳ ಭಕ್ತಿಯಿಂದ ಆಚರಿಸುವಂತಹ ಹಬ್ಬ ನವರಾತ್ರಿ. ಪ್ರತಿಯೊಬ್ಬರೂ ಸಹ ಮಾತೆ ಜಗನ್ಮಾತೆಯ ಭಕ್ತರಾಗಿರ್ತಾರೆ. ಇವರು ಬಹಳ ವಿಶೇಷವಾಗಿ ನವರಾತ್ರಿಯನ್ನು ನಮ್ಮ ಭಾರತದಲ್ಲಿ ನಾವುಗಳೆಲ್ಲ ಆಚರಣೆ ಮಾಡ್ತೀವಿ. ಈ ನವರಾತ್ರಿ ನಮ್ಮ ಸನಾತನ ಧರ್ಮದಿಂದನೂ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಬಂದಿದ್ದೀವಿ. ಈ ನವರಾತ್ರಿಯಲ್ಲಿ ನವದುರ್ಗೆಯರನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಈ ನವರಾತ್ರಿ ಶರವನ್ನವರಾತ್ರಿ ಹೇಗೆ ಶುರುವಾಯಿತು ನಮ್ಮ ದೇಶದಲ್ಲಿ, ಈ ನವರಾತ್ರಿ ಆಚರಣೆ ಹೇಗೆ ಗುರುಗಳೇ? ಖಂಡಿತ ಪ್ರತಿಯೊಂದನ್ನು ಕೂಡ ಅರ್ಥಗರ್ಭಿತವಾಗಿ ಸವಿಸ್ತಾರವಾಗಿ ನನಗೆ ತಿಳಿದಿರತಕ್ಕಂಥ ಜ್ಞಾನದ ಮುಖಾಂತರ ಎಲ್ರಿಗೂ ಕೂಡ ವಿಚಾರಗಳನ್ನು ನಾನು ಮುಂದಿಡ್ತಾ ಇದ್ದೇನೆ. ವಿಚಾರಗಳನ್ನು ಮುಂದಿಡೋದ್ರಲ್ಲಿ ಏನಾದರೂ ಲೋಪದೋಷವಾದಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿರವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಅಜ್ಜಿ ತಾತಾರವರನ್ನು ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ತಾಯಿ ಚಾಮುಂಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಕೃಪಾ ಆಶೀರ್ವಾದವನ್ನು ಪಡ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಾಯಿ ತಾವು ಕೇಳಿದ್ರೆ ನವರಾತ್ರಿ ಏನು, ನವರಾತ್ರಿಯ ಮಹತ್ವ? ಅಮ್ಮ, ನವರಾತ್ರಿ ಅಂತೋದಾದರೆ 9 ರಾತ್ರಿಗಳು ಮತ್ತು ದೇವಿಯ 9 ವಿಶೇಷವಾಗಿರ್ತಕ್ಕಂಥ ರೂಪಗಳು. ಆ ತಾಯಿ ಯಾತಕ್ಕೋಸ್ಕರ ಜನನ ಆಯಿತು, ಆ ರೂಪಕ್ಕಿರ್ತಕ್ಕಂಥ ವೈಶಿಷ್ಟ್ಯತೆಗಳೇನು, ನವರಾತ್ರಿಗೂ ಮತ್ತು ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯಕ್ಕೂ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯಾತಕ್ಕೋಸ್ಕರ ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಎಂಬತಕ್ಕಂಥದ್ದು ವಿಚಾರ. ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ಹುಟ್ಟಿಸಿ ಸೃಷ್ಟಿಸಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಎಲ್ಲವೂ ಕೂಡ ಪೂರ್ವ ಗ್ರಂಥ ಆಧಾರಿತ ಪ್ರಕಾರ ಹೇಳ್ತಾ ಇರ್ತಕ್ಕಂಥದ್ದೇ. ತಾವು ಕೇಳಿದ ಹಾಗೆ ನವರಾತ್ರಿ ಅಂದರೆ ಏನು? 9 ದಿನಗಳು ಕೂಡ ತಾಯಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನ. ಜೊತೆಗೆ ರಾಕ್ಷಸರ ಅಟ್ಟಹಾಸ ಆಗಿಂದಾಗ ಜಾಸ್ತಿ ಆಗ್ತಾನೆ ಇರುತ್ತೆ. ದೇವಾನುದೇವತೆಗಳಿಗೂ ಕೂಡ ತಪ್ಪಿದ್ದಲ್ಲ ಈ ಒಂದು ರಾಕ್ಷಸರ ಕಾಟ. ಅಂಥದ್ರಲ್ಲಿ ನಾವಿಲ್ಲಿ ರಾಕ್ಷಸ ಎಂಬತಕ್ಕಂಥ ಒಂದು ಪದವನ್ನು ಬಳಕೆ ಮಾಡೋದಾದರೆ, ಅದರಲ್ಲೂ ಇತ್ತೀಚಿನ ದಿನಮಾನಗಳ ಪರಿಸ್ಥಿತಿನಲ್ಲಿ ನಾವು ಅದನ್ನು ಬಳಸೋದಾದರೆ ಅದು ಎಲ್ಲೋ ಒಂದು ಕಡೆ ಬೇರೆ ಅರ್ಥ ಸೂಚಿಸುತ್ತೆ. ಇಲ್ಲಿ ಶತ್ರುತ್ವ ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಏನೇ ಒಂದು ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ವಿಚಾರವಾಗಿ ನಾವು ಮುಂದುವರಿಬೇಕಾದ್ರೆ ಸಮಸ್ಯೆಗಳು ಎದುರಾಗುತ್ತೆ. ಯಾರೋ ಒಬ್ಬರು ಏನೋ ಸಮಸ್ಯೆ ಮಾಡ್ತಾರೆ, ಅವರ ಆಲೋಚನೆಗಳು ಬೇರೆ ಇರ್ತವೆ. ಅದೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಬೇಕು. ಆ ದೂರ ಮಾಡ್ಕೊಳ್ಳಿಕ್ಕೆ ನಾವು ಯಾವ ರೀತಿ ನಮ್ಮನ್ನು ನಾವು ಸಿದ್ಧಿ ಮಾಡ್ಕೊಳ್ಬೋದು ಎಂಬತಕ್ಕಂಥದ್ರ ಬಗ್ಗೆನೂ ಕೂಡ ಈ ನವರಾತ್ರಿಯಲ್ಲಿ ನಾವು ತಿಳ್ಕೊಳ್ಬೋದು. ನವರಾತ್ರಿ ಅಂತಂದರೆ ತಾಯಿ ಆ ಕಾಲಘಟ್ಟದಲ್ಲಿ ಆ ಸಮಯಕ್ಕೆ ಎದುರಾಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಯಾವ ರೀತಿ ದೂರ ಮಾಡ್ತಾಯಿದ್ರು,
ದೂರ ಮಾಡಬೇಕಾದ್ರೆ ಆ ತಾಯಿ ತಾಳ್ತಾ ಇದ್ದಿರ್ತಕ್ಕಂಥ ಆ ಒಂದು ಅವತಾರಗಳು ಇದೆಲ್ಲವನ್ನು ಕೂಡ ಬಹಳ ಸವಿಸ್ತಾರವಾಗಿ ಆಕೆಯ ರೂಪ ಲಾವಣ್ಯ, ಆಕೆಯ ಹಾವ ಭಾವ, ಯಾವ ರೀತಿ ಆಕೆ ತಾನು ಮಾಡ್ತಾ ಇರತಕ್ಕಂಥ ಕೆಲಸವನ್ನು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಅದರ ಉಲ್ಲೇಖವನ್ನು ನಾವು ಗಮನಿಸೋದಾದರೆ ಅದನ್ನು ನಾವು ನವರಾತ್ರಿ ಅಂತ ಹೇಳ್ತೀವಿ. 9 ದಿನಗಳು ಕೂಡ 9 ಅವತಾರಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತೀವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನವರಾತ್ರಿ ಅಂತಂದರೆ ನಮ್ಮ ಮನಸ್ಸಿಗೆ ಬರಬೇಕಾಗಿರ್ತಕ್ಕಂಥ ವಿಶೇಷ